ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಮುಂಬರುವ ಚುನಾವಣೆಯಲ್ಲಿ ಅಭಿವೃದ್ಧಿ ಗುರಿ ಹುಲಿಗೇರಿ ಸಿರಿ. ಡಿಎಸ್ ಹುಲಿಗೇರಿ ಲಿಂಗಸೂರು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರಾದ ಡಿಎಸ್ ಹುಲಿಗೇರಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಂಘಟನೆ ಹಾಗೂ ಪಕ್ಷದ ಗಟ್ಟಿಗೊಳಿಸುವುದರೊಂದಿಗೆ ಮಾತನಾಡಿ, ನಿಮ್ಮಗಳ ಪ್ರೀತಿ ವಿಶ್ವಾಸ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಕೊಡುಗೆ ಅಪಾರವಾಗಿದ್ದು, ನಿಮ್ಮಗಳ ಭಿಕ್ಷೆ ನಿಮ್ಮ ಸೇವೆಗೆ ಸದಾ ಸಿದ್ಧ ಎಂದು ಹುಲಿಗೇರಿ ಸೋಮವಾರ ನವಲಿ ಜಡಿ ಶಂಕರಲಿಂಗ ದೇವಸ್ಥಾನದಲ್ಲಿ ಆನೆಹೊಸೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿಯ ಕಾರ್ಯಕರ್ತರು ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕರ್ತರ ಸಭೆಗೆ ಸಸಿಗೆ ನೀರು ಹಾಕುವುದರ ಮುಖಾಂತರ ರಾಜ್ಯ ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಹುಲಿಗೇರಿ ಚಾಲನೆಯನ್ನ ನೀಡಿದರು. ಮುಂಬರುವ 2028ರ ಚುನಾವಣೆಯಲ್ಲಿ ಅಭಿವೃದ್ಧಿ ಗುರಿ ದೇವರಿಗೆ ಗೊತ್ತಿರಬೇಕು, ನನಗೆ ಗೊತ್ತಿರುತ್ತೆ ಅಷ್ಟೇ. ಯಾಕಂದ್ರೆ ಯಾರಾದ್ರಿಗೆ ಗೊತ್ತಾಗಲ್ಲ, ಗೊತ್ತು ಮಾಡಿಸಿಕೊಡೋಗಿಲ್ಲ. ಆ ರೀತಿಯಾಗಿ ಬದುಕುವಂತ ಜನಗಳಿದ್ದಾರೆ, ನಿಮ್ಮ ನಿಸ್ವಾರ್ಥವಾಗಿ ಸೇವೆ ಮಾಡ್ಬೇಕನ್ನೋ ಜನಗಳಿದ್ದಾರೆ. ಆ ರೀತಿಯಲ್ಲಿ ನೀವು ಇವತ್ತ ನಮ್ಮ ಹುಷಾರ್ ಸಾಬ್ ಬಹಳ ಇದು ಮಾಡಿ ಹೇಳಿದ್ರು. ನಾವು ಮದುವೆ ಬಂದಾಗ ಹೇಳಿದ್ವಿ, ಹಿಂದಾಗೂ ಹೇಳಿದ್ವಿ, ಶಂಕರಪ್ಪ ಮನೆಗೆ ಬಂದಾಗ ಅವರ ತಂದೆ ತೀರ್ಕೊಂಡಾಗ ಅವ್ರು ಬಂದಾಗ ಅವಾಗೂ ಹೇಳಿದ್ವಿ. ಆದರೂ ಏನೋ ದುರ್ದೈವ, ನಮ್ಮ ತಾಲೂಕಿನ ಒಂದು ಆಗುಗಳಿಗೆ ಒಂದು ಹುಲ್ಲುಕಡ್ಡಿ ಆಸರ ಬೇಕಾಗಿತ್ತು ಅಷ್ಟೇ. ಯಾಕಂದ್ರೆ ಇದು ದೊಡ್ಡ ಕಲ್ಲು ಬೇಕು, ದೊಡ್ಡ ಕಲ್ಲಿ ಒಂದು ಹುಲ್ಲುಕಡ್ಡಿ ಆಸರ. ಆ ಆಸರವನ್ನ ನೀವು ಅದಕ್ಕೆ ಬದಿಗೊತ್ಬಿಟ್ಟಿದ್ರೆ ಅದು ನಿಂತು ಬಿಡುತ್ತಿತ್ತು. ಅದಕ್ಕಾಗಿ ನಾವು ಸೋತಿದ್ದೇವೆ, ಬಾಳಲ್ಲ 2500 ಚಿನ್ನದಲ್ಲಿ ಸೋತಿದ್ದೇವೆ. ಅದು ಸೋದರ 15 ರೋಡಲ್ಲೇ ಒಂದು ಹಳ್ಳಿ 2 ಹಳ್ಳಿ ಕೂಡಿ ಮಾಡಿದ್ರೆ ಆಗೋಗ್ಬೋದಾಗಿತ್ತು. ಆದ್ರೂ ಆಗಿಲ್ಲ ಅಂದಾಗ ನಮ್ಮ ದುರದೃಷ್ಟ ಮತ್ತು ನಮ್ಮ ತಾಲೂಕಿನ ಒಂದು ಇದು. ಆ ರೀತಿಯಾಗಿ ಇನ್ನೇ ಹೇಳಿದ್ರು, ಜಡಿ ಶಂಕರಲಿಂಗನ ಯಾವ ರೀತಿ ಹುಲಿಗೇರಿ ಸಿರಿ ಅವರ ಕ್ಷೇತ್ರಕ್ಕೆ 5 ವರ್ಷದ ಸಾಧನೆಗೆ ಸಾಕಷ್ಟು ಅಭಿವೃದ್ಧಿ ಆಗಲಿದ್ದು, ನವಲಿ ಜಡಿ ಶಂಕರಲಿಂಗ ದೇವಸ್ಥಾನ ಅಭಿವೃದ್ಧಿಗೆ ಸುಮಾರು 7 ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಸ್ಮರಿಸೋಣ. ಇದು ಒಂದೇ ಅಲ್ಲ, ಹಳ್ಳಿ ರಸ್ತೆ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಅಭಿವೃದ್ಧಿ ಗ್ರಾಮದ ಪ್ರತಿ ಸಾಮಾನ್ಯ ಕಾರ್ಯಕರ್ತರು ಪರಿಚಯ ಗುರುತಿಸಿ ಕೈ ಮಾಡಿ ಕರೆಯುವ ಸರಳ ವ್ಯಕ್ತಿತ್ವ ನೋಡಿ ಸುಮಾರು 20 ವರ್ಷ ಹಾಲಿ ಶಾಸಕರ ಜೊತೆಗೆ ಇದ್ದು ಅವರ ಕಾರ್ಯಕರ್ತರ ಬೇಜವಾಬ್ದಾರಿತನಕ್ಕೆ ಬೇಸತ್ತು ಇವತ್ತು ನರಕಲದಿನ್ನಿ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ರಾಮಣ್ಣ ಮತ್ತು ಹುಸೇನ್ ಸಾಬ್ ರವರ ನೇತೃತ್ವದಲ್ಲಿ ಅಪಾರ ಬೆಂಬಲಿಗರು ಇವತ್ತು ಪಕ್ಷದ ಶಾಲು ಹಾಕಿಕೊಂಡಿದ್ದು, ರಾಜ್ಯ ಸರ್ಕಾರದ ಸಾಧನೆ ಸೇರಿದಂತೆ ಹುಲಿಗೇರಿ ಜನಪರ ಸಾಧನೆಗೆ ಮೆಚ್ಚಿ ಸುಮಾರು 100 ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹುಲಿಗೇರಿ ಶಕ್ತಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಮೆಚ್ಚಿ ಸೇರ್ಪಡೆಗೊಂಡಿದ್ದಾರೆ ಎಂದು ಲಿಂಗಸೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯಕ್ ಹಾಗೂ ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶಂಕರಗೌಡ ಗೌಡ್ರವರು ಹೇಳಿದರು. ಸಂಗಮದ ಪ್ರಾಧಿಕಾರ ಯಾವ ರೀತಿ ಇರುತ್ತೆ ಆ ರೀತಿಯಲ್ಲಿ ನಮ್ಮ ಜಡಿ ಶಂಕರಲಿಂಗ ಒಂದು ಪ್ರಾಧಿಕಾರ ಮಾಡ್ಬೇಕಂತ ನೀವು ಹೇಳಬೇಕಾಗಿದ್ದು ನನ್ನ ಮನಸ್ಸಿನಾಗಿತ್ತು, ನಾವು ಮಾಡ್ತಾ ಇದ್ದೆ. ಯಾಕಂದ್ರೆ ಅದನ್ನೇ ನಮ್ಮ DK ಸುಗಮನ್ ಸಾಹೇಬ್, ನಮ್ಮ ಕೊಯಸಲ್ ಗೌರ್ಮೆಂಟ್ ಇತ್ತು, ಅಂದ್ರೆ JDS ಕಾಂಗ್ರೆಸ್ ಗೌರ್ಮೆಂಟ್ ಇತ್ತನಾಗ ನಮ್ಮ ಸಾಹೇಬರಾದಂತ ಈಗೇನು ಮುಖ್ಯಮಂತ್ರಿ ಆದಂತ DK ಶಿವಕುಮಾರ್ ಸಾಹೇಬರು ಫಸ್ಟ್ಗೆ ಸಿಂಗಲ್ ಟೆಂಡರ್ ಆಗಿತ್ತು. ಆ ಸಿಂಗಲ್ ಟೆಂಡರ್ನನ್ನ ಮಾಡಲಿಕ್ಕೆ ಯಾರು ತಯಾರಿದ್ದಿಲ್ಲ. ಅದಕ್ಕಾಗಿ ಹೋಗಿ ಅವರಿಗೆಲ್ಲ ಈ ಹುಬ್ಬಳ್ಳಿಯವರಾಗ್ಲಿ ಇಳ್ಕಲ್ಲವರಾಗ್ಲಿ ಯಾವ ಬೆನ್ನತ್ತಿ ಕಳಿಸಿ ನಾನು ಕರ್ಕೊಂಡು ಹೋಗಿ ಅದನ್ನ ಕ್ಲಿಯರೆನ್ಸ್ ಮಾಡಿದ್ರು. ಫಸ್ಟ್ಗೆ 2 ಕೋಟಿ ಕೊಟ್ಟು ಫಸ್ಟ್ ಕೆಲಸ ಚಾಲು ಮಾಡಿದ್ವಿ. ಆ ರೀತಿಯಾಗಿ ಅಮರಗುಂಡಪ್ಪ ಮೇಟಿ ಮಾತನಾಡಿ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ನಿರಂತರವಿರುತ್ತದೆ. ಯಾರು ವಿರೋಧ ಪಕ್ಷದವರು ಸುಳ್ಳು ಮಾತಿಗೆ ಕಿವಿ ಕೊಡಬೇಡಿ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಬಸಪ್ಪ, ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶಂಕರಗೌಡ ಗೌಡ್, ಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಮೊಹಮ್ಮದ್ ಖಾಜೆ, ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷ ಗುಂಡಪ್ಪ ಸಾಹುಕಾರ್, ಕಂಟಗೌಡ ಕೈರ್ವಾಡ್ಗಿ, ಮುದಗಪ್ಪ ವಕೀಲರು, ಸಿದ್ದನಗೌಡ ಕಸಾಬಾ, ಲಿಂಗಸೂರು APMC ಅಧ್ಯಕ್ಷ ಅಮರೇಶ್ ಹೆಸರೂರ್, ಜಿಲ್ಲಾ ಪದವೀಧರ ಅಧ್ಯಕ್ಷ ಸಂಜೀವಪ್ಪ ಚಲ್ವಾದಿ, ಯೂತ್ ಅಧ್ಯಕ್ಷ ಸಂತೋಷ ಸೊಪ್ಪಿಮಠ, SC ಸೇಲ್ ಅಧ್ಯಕ್ಷ ಉಮೇಶ್ ಹುಣಕುಂಟಿ, ST ಸೇಲ್ ಅಧ್ಯಕ್ಷ ಸಂಗಮೇಶ್, ಮಹಿಳಾ ತಾಲೂಕು ಅಧ್ಯಕ್ಷೆ ವಿಜಯಲಕ್ಷ್ಮಿ ದೇಸಾಯಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಜಲ್ಲಿ, ಪುರಸಭೆ ಉಪಾಧ್ಯಕ್ಷ ಮಹಮ್ಮದ್ ರಫಿ, ಶಿವಣ್ಣ ನಾಯಕ್, KDP ಸದಸ್ಯರಾದ ಪರಮೇಶ್ ಗೋರ್, ರಮೇಶ್ ಗುತ್ತೇದಾರ್, ರಾಘವೇಂದ್ರ ಕುದ್ರಿ, ಗದ್ದಿನಗೌಡ ನಂದಿಹಾಳ್, ನಾಗರೆಡ್ಡಿಪ್ಪ ಸೇರಿದಂತೆ ನವಲಿ, ರಾಂಪುರ, ಕಮಲದಿನ್ನಿ, ಜೂಲಗಡ್ಡಿ, ಚಿತ್ತಾಪುರ, ನರಕಲದಿನ್ನಿ, ಕೈರವಾಡ್ಗಿ, ಹೆಸರೂರ್, ಜಾವೂರ್, ಬೆಂಡೋಣಿ 100 ಕಾರ್ಯಕರ್ತರು ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಇನ್ನು ಪಕ್ಷದ ಸಭೆಯಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.